ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ ಬೈ ಡೈರೆಕ್ಷನಲ್ ಸರ್ಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಷ್ಟು ಸರ್ಚಿಂಗ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ವಿ ಅಂದ್ರೆ BFS ಆಗಿರ್ಬೋದು, DFS ಆಗಿರ್ಬೋದು, ಇನ್ಫಾರ್ಮ್ ಕಾಸ್ಟ್ ಆಗಿರ್ಬೋದು, ಡೆಪ್ತ್ ಲಿಮಿಟೆಡ್ ಸರ್ಚ್ ಬಗ್ಗೆ ಡಿಸ್ಕಸ್ ಮಾಡಿದ್ವಲ್ಲ. ಸೊ ಅದಕ್ಕಿಂತ ಏನಂತ ಹೇಳ್ಬೋದು, ಇದು ಒಂದು ಡಿಫ್ರೆಂಟ್ ಸರ್ಚಿಂಗ್ ಟೆಕ್ನಿಕ್ ಅಂತ ಹೇಳ್ಬೋದು. ಈ ಸರ್ಚಿಂಗ್ ಟೆಕ್ನಿಕ್ ದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಾರ್ವರ್ಡ್ ಡೈರೆಕ್ಷನ್ ಮತ್ತು ಬ್ಯಾಕ್ವರ್ಡ್ ಡೈರೆಕ್ಷನ್ ಎರಡನ್ನೂ ಅಪ್ಲೈ ಮಾಡ್ತಿದ್ರೆ ಸೈಮಲ್ಟೇನಿಯಸ್ ಆಗಿ ಏನಾಗುತ್ತೆ, ಇದು ವರ್ಕ್ ಆಗುತ್ತೆ. ನೋಡ್ರಿ, ದ bidirectional search algorithm is completely different from all other search strategies. Next point ಏನ್ ಹೇಳುತ್ತಾ, it execute two simultaneous searches called forward search and backward search and reaches the goal node. So forward ಆಗಿ ಮತ್ತೆ backward ಆಗಿ ಏನ್ ಮಾಡತ್ತಿದ ಎರಡೂನು ವರ್ಕ್ ಆಗುತ್ತಾ ಗೋಲ್ ನೋಡ್ ಗೆ ರೀಚ್ ಆಗುತ್ತೆ. ಸೊ ಇದೇ ನಮ್ದು ಇನಿಷಿಯಲ್ ನೋಡ್, ಇದು ನಮ್ದು ಗೋಲ್ ನೋಡ್. ಸೊ ಇದು ಯಾವ ರೀತಿ ವರ್ಕ್ ಮಾಡ್ತೀವಿ ಅಂತಂದ್ರೆ ಎರಡು ಅಂದ್ರೆ ಒಂದು ಫಾರ್ವರ್ಡ್ ಆಗಿ ವರ್ಕ್ ಆಗುತ್ತಾ, ಇನ್ನೊಂದು ಬ್ಯಾಕ್ವರ್ಡ್ ಆಗಿ ಫಾರ್ಮ್ ಆಗುತ್ತಾ. ವರ್ಕ್ ಹಾಕೊಂಡ್ ಬಂದಾಗ ನಮ್ಗೆ ಯಾವ್ದು ಮಿಡಲ್ ಪಾಯಿಂಟ್ ಸಿಗುತ್ತಲ್ಲ ಅಲ್ಲಿ ನಾವೇನ್ ಮಾಡ್ತೀವಿ, ಸರ್ಚಿಂಗ್ ಅನ್ನ ಮಾಡೋಲಿಕ್ಕೆ ಸ್ಟಾಪ್ ಮಾಡ್ಬಿಡ್ತೀವಿ. ಸೊ ಅವಾಗ ನಾವು ಅದನ್ನ ರಿವರ್ಸ್ ಆಗಿ ಬರದ್ವಿ ಅಂದ್ರೆ ನಮ್ಗೆ ಏನ್ ಸಿಗತ್ತೆ, ಅದು ಸರ್ಚಿಂಗ್ ಅಲ್ಗೋರಿದಮ್ ಸಿಗುತ್ತೆ. ಸೊ ಯಾವ ರೀತಿ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ, ಆಮೇಲೆ ಅಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ನೋಡಿ. ಸೊ ಇಲ್ಲಿ ನೋಡಿ, ಎ ನೋಡಿಂದ ಬಿ ನೋಡಿಗೆ ಮತ್ತೆ ಎ ನೋಡಿಂದ ಸಿ ನೋಡಿ ಟ್ರಾವೆಲ್ ಆಗತ್ತೈತಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಫಾರ್ವರ್ಡ್ ಆಯ್ತು, ಇದು ಬ್ಯಾಕ್ವರ್ಡ್ ಬಂದ್ರಿ ಜಿ ನೋಡಿಂದ ಇ ನೋಡಿಗೆ ಹೋಗಾತೀವಿ, ಜಿ ನೋಡಿಂದ ಎಫ್ ನೋಡಿಗೂ ಬರಾತೀವಿ. ಸೊ ಇವು ಎರಡು ಎಲ್ಲಿ ಪಾಯಿಂಟ್ ಆಗತ್ತವ, ನಮ್ಮ ಡಿ ನೋಡಿಗೆ. ಅಂದ್ರೆ ನಾವ್ ಎಲ್ಲಿ ಸ್ಟಾಪ್ ಮಾಡ್ಬೇಕು, ನಮ್ ಸರ್ಚಿಂಗ್ ನ ಡಿ ನೋಡಿಗೆ ನಮ್ ಸರ್ಚಿಂಗ್ ಅನ್ನ ನಾವೇನ್ ಮಾಡ್ಬೇಕು, ಸ್ಟಾಪ್ ಮಾಡ್ಬೇಕು. ತಿಳಿದ್ರಿ, ಇದೇನಾಗುತ್ತಾ ಫಾರ್ವರ್ಡ್ ಆಗಿ ವರ್ಕ್ ಆಗುತ್ತಾ, ಈ ಕಡೆಯಿಂದ ಬ್ಯಾಕ್ವರ್ಡ್ ಆಗಿ ವರ್ಕ್ ಆಗುತ್ತಾ. ಅಟ್ ಸೆಂಟರ್ ಪಾಯಿಂಟ್ ನಮ್ಮ ಮಿಡಲ್ ಪಾಯಿಂಟ್ ಸಿಕ್ಕಾಗ ನಾವೇನ್ ಮಾಡ್ತೀವಿ, ನಮ್ಮ ಸರ್ಚಿಂಗ್ ಟೆಕ್ನಿಕ್ ಅನ್ನ ಸ್ಟಾಪ್ ಮಾಡ್ತೀವಿ. ಸೊ ಸಿಂಪ್ಲೆಸ್ಟ್ ಆಗಿ ಯಾವ ರೀತಿ ಬರಿತೀವಿ ಅಂತ ವಿತೌಟ್ ಕ್ಯಾಲ್ಕುಲೇಷನ್ ಸಿಂಪಲ್ ಹಂಗೆ ನೀವು ಯಾವ ರೀತಿ ಬರಿಬಹುದು ಅಂತಂದ್ರ ನೋಡಿ, ಈಗ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡತ್ತೀವಿ, ನಮ್ ಸರ್ಚಿಂಗ್ ನ ಎ ನೋಡಿಂದ ಸ್ಟಾರ್ಟ್ ಮಾಡತ್ತೀವಿ. ಸೊ ಎ ನೋಡಿಂದ ಯಾವ ನೋಡಿಗೆ ರೀಚ್ ಆಗತ್ತೀವಿ ನಾವು, ಬಿ ನೋಡಿಗೆ ಮತ್ತ ಸಿ ನೋಡಿಗೆ ರೀಚ್ ಆಗತ್ತೀವಿ. ಸೊ ಹಂಗೇನ್ ಬರ್ತೀವಿ, ಎ ನೋಡಿಂದ ಬಿ ನೋಡಿಗೆ ಹೋಗ್ತೀವಿ, ಅದ ಎ ನೋಡಿಂದ ಸಿ ನೋಡಿಗೆ ಬರ್ತೀವಿ. ಈಗ ಸಿ ನೋಡಿಂದ ಯಾವ ನೋಡಿಗೆ ಹೋಗ್ತೀರಿ ನೀವು, ಡಿ ನೋಡಿಗೆ ಹೋಗ್ತೀರಿ. ಓಕೆ, ಇದು ಏನಾಗ್ತಂದ್ರೆ ಫಾರ್ವರ್ಡ್. ಸೊ ಬ್ಯಾಕ್ವರ್ಡ್ ನೋಡಿ, ಜಿ ನೋಡಿಂದ ಎಫ್ ನೋಡಿಗೂ ಬರ್ತೀರಿ, ಜಿ ನೋಡಿಂದ ಇ ನೋಡಿಗೆ ಹೋಗ್ತೀರಿ, ಜಿ ನೋಡಿಂದ ಎಫ್ ನೋಡ್ ಮತ್ತೆ ಇ ನೋಡಿಗೆ ಬರ್ತೀರಿ. ಸೊ ಈ ನೋಡಿಂದ ಯಾವ ನೋಡಿಗೆ ರೀಚ್ ಆಗತ್ತೀರಿ, ಡಿ ನೋಡಿಗೆ ರೀಚ್ ಆಗ್ತೀರಿ. ಓಕೆ, ಇದು ಬ್ಯಾಕ್ವರ್ಡ್. ಸೊ ಇವಾಗ ಏನ್ ಮಾಡ್ಬೇಕು, ಇದು ಫಾರ್ವರ್ಡ್ ನ ಇದು ಬ್ಯಾಕ್ವರ್ಡ್ ಇರುತ್ತಲ್ಲ ರಿವರ್ಸ್ ಆಗಿ ಬರಿಬೇಕು. ಯಾವ ರೀತಿ ಅಂದ್ರ ಎ ಬಿ ಸಿ ಡಿ, ಇದು ಫಾರ್ವರ್ಡ್. ಬ್ಯಾಕ್ವರ್ಡ್ ಏನ್ ಮಾಡ್ಬೇಕು, ಉಲ್ಟಾ ಮಾಡ್ಬೇಕು. ಡಿ ಆಲ್ರೆಡಿ ರಿಪೀಟ್ ಆಗೈತಿ, ಬಿಟ್ಬಿಡ್ಬೇಕು. ಏನ್ ಬರುತ್ತಾ, ಇ ಎಫ್ ಜಿ. ಇದು ಏನ್ ನಮ್ದು ಸಿಂಪ್ಲೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಸಾಲ್ವ್ ಮಾಡಬೇಕಾದ್ರೆ ಸಿಂಪಲ್ ಆಗಿ ನಾವು ವಿದಿನ್ 2 minutes ದಾಗ ಸಾಲ್ವ್ ಮಾಡ್ಬೋದು. ಅದ ನಾವು ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೇಕಂದ್ರೆ ಯಾವ ರೀತಿ ಆಗುತ್ತೆ ನೋಡ್ರಿ, ಕ್ಯೂ ನ ಅಪ್ಲೈ ಮಾಡ್ತೀವಿ. ಸೊ ಏನ್ ಯೂಸ್ ಮಾಡ್ತೀವಿ, ಕ್ಯೂ ಯೂಸ್ ಮಾಡ್ತೀವಿ. ಫಸ್ಟ್ ಯಾವ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತೀವಿ, ಫಸ್ಟ್ ರೂಟ್ ಪ್ರಿನ್ಸಿಪಲ್ ನ ಯೂಸ್ ಮಾಡಿ ಏನ್ ಮಾಡ್ತೀರಿ ನೀವು, ಇದನ್ನ ಬೈ ಡೈರೆಕ್ಷನಲ್ ಸರ್ಚ್ ನ ಅಪ್ಲೈ ಮಾಡ್ತೀವಿ. ಸೊ ಇವಾಗ ಕ್ಯೂ ಒಳಗಡೆ ನಾವು ಫಸ್ಟ್ ಯಾವ ವ್ಯಾಲ್ಯೂ ಇನ್ಸರ್ಟ್ ಮಾಡಿರ್ತೀವಿ ಅದ ವ್ಯಾಲ್ಯೂ ಡಿಲೀಟ್ ಮಾಡ್ತೀವಿ. ಸೊ ಎ ನಾವು ಡಿಲೀಟ್ ಮಾಡಿದ್ವಿ, ಎ ಡಿಲೀಟ್ ಮಾಡಿದ್ವಿ ಅಂದ್ರೆ ಏನೇನು ಅಪ್ಲೈ ಮಾಡ್ಬೇಕು ನಾವು, ಬಿ ಮತ್ತ ಸಿ ನ ಇನ್ಸರ್ಟ್ ಮಾಡಿದ್ವಿ. ಈಗ ಫಸ್ಟ್ ಯಾವ ವ್ಯಾಲ್ಯೂ ಇನ್ಸರ್ಟ್ ಮಾಡಿರ್ತೀರಿ ಅದ ವ್ಯಾಲ್ಯೂ ಏನ್ ಮಾಡ್ಬೇಕು, ಡಿಲೀಟ್ ಮಾಡ್ಬೇಕು. ಈಗ ನಾ ಬಿ ವ್ಯಾಲ್ಯೂ ಡಿಲೀಟ್ ಮಾಡಾತೀನಿ ಅಂತಂದ್ರ ಯಾವ ವ್ಯಾಲ್ಯೂ ಹಾಕ್ಬೇಕಾ, ಡಿ ವ್ಯಾಲ್ಯೂನ ಹಾಕ್ಬೇಕು. ನಮ್ ಕಡೆ ಆಲ್ರೆಡಿ ಸಿ ಐತಿ, ನಾವೇನ್ ಮಾಡ್ತೀವಿ, ಡಿ ವ್ಯಾಲ್ಯೂನ ಇನ್ಸರ್ಟ್ ಮಾಡ್ತೀವಿ. ಈಗ ಸಿ ವ್ಯಾಲ್ಯೂನ ಡಿಲೀಟ್ ಮಾಡ್ಬೇಕಂದ್ರೆ ಯಾವ ನೋಟ್ಸ್ ಅದಾವಂತ ಚೆಕ್ ಮಾಡ್ಬೇಕು. ಈಗ ಸಿ ನೋಡ್ ನಾ ಡಿಲೀಟ್ ಮಾಡತ್ತೆ ಅಂದ್ರೆ ಯಾವ ನೋಡ್ ಪ್ರೆಸೆಂಟ್ ಐತಲ್ಲ ನನ್ ಕಡೆ, ಡಿ ನೋಡ್ ಪ್ರೆಸೆಂಟ್ ಐತಿ. ಸೊ ಅದಕ್ಕ ನಾ ಏನ್ ಮಾಡಿದೆ, ಡಿ ಅಂತ ಹಾಕಿದ್ವಿ. ಓಕೆ, ಈಗ ಡಿ ನೋಡ್ ನಮ್ದು ಸೆಂಟರ್ ಪಾಯಿಂಟ್ ಐತಿ. ಸೊ ಇದನ್ನ ಏನ್ ಮಾಡ್ತೀವಿ, ಕ್ಯಾನ್ಸಲ್ ಮಾಡಿ ಬಿಟ್ಬಿಡ್ತೀವಿ. ಸೊ ಈಗ ಏನಿದ್ರೆ ಟ್ರಾವೆಲ್ ಮಾಡಿ. ಸೊ ಫಸ್ಟ್ ಯಾವ ನೋಡ್ ಐತಿ, ಜಿ ನೋಡ್ ಐತಿ, ಜಿ ನೋಡ್ ಇನ್ಸರ್ಟ್ ಮಾಡ್ತೀವಿ. ಜಿ ನೋಡಿಂದ ಯಾವ ನೋಡಿಗೆ ಹೋಗಾತೀವಿ, ಎಫ್ ನೋಡ್ ಮತ್ತ ಇ ನೋಡಿಗೆ ಹೋಗಾತೀವಿ. ಜಿ ನೋಡಿಂದ ಎಫ್ ನೋಡಿಗೂ ಬರಾತೀರಿ, ಜಿ ನೋಡಿಂದ ಇ ನೋಡಿಗೆ ಹೋಗಾತೀರಿ. ಸೊ ಎಫ್ ಮತ್ತ ಇ ಬಂದೆ. ಈಗ ಎಫ್ ನೋಡನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತಂದ್ರ ಆ ನೋಡಿಂದ ನೆಕ್ಸ್ಟ್ ಯಾವ ನೋಡಿಗೆ ನಾವು ಟ್ರಾವೆಲ್ ಆಗತ್ತೇವೆ ಅಂತ ನೋಡಿ ಏನ್ ಮಾಡ್ಬೇಕು, ಬರೋದು ಕ್ಯಾನ್ಸಲ್ ಮಾಡ್ಬೇಕು. ಎಫ್ ನೋಡಿಂದ ಯಾವ ನೋಡಿಗೆ ಹೋಗಾತೀರಿ ನೀವು, ಡಿ ನೋಡಿಗೆ ಹೋಗಾತೀರಿ. ಆಲ್ರೆಡಿ ಇ ನೋಡಿತ್ತ, ಇ ನೋಡ್ ಅದೇ ರೀತಿ ಬರ್ಕೊಂಡೆ. ನೆಕ್ಸ್ಟ್ ಎಫ್ ನೋಡಿಂದ ಇ ನೋಡಿಂದ ಯಾವ ನೋಡಿಗೆ ಹೋಗಾತೀರಿ, ಡಿ ನೋಡಿಗೆ ಹೋಗಾತೀರಿ. ಈಗ ಇ ನೋಡಿಂದ ಡಿ ನೋಡಿಗೆ ಹೋದ್ರಿ. ಫಸ್ಟ್ ಐತಿ ಇ ನೋಡ್ ಕ್ಯಾನ್ಸಲ್ ಮಾಡ್ಬೇಕಂದ್ರ ಯಾವ ನೋಡ್ ಹೋಗಾತೀರಿ, ಡಿ ನೋಡ್ ಹೋಗಾತೀರಿ. ನೆಕ್ಸ್ಟ್ ಡಿ ನೋಡ್ ನೆಕ್ಸ್ಟ್ ಈ ಡಿ ನೋಡ್ ಐತಾ, ನಮ್ ಡಿ ನೋಡ್ ಏನೈತಿ, ಸೆಂಟರ್ ಪಾಯಿಂಟ್ ಐತಿ, ಕ್ಯಾನ್ಸಲ್ ಮಾಡ್ಬಿಟ್ರಿ. ಈಗ ಬರ್ಕೋರಿ, ಫಸ್ಟ್ ಏನ್ ಬರ್ಕೊಂತೀರಿ, ಎ ಬಿ ಸಿ ಡಿ. ಇಲ್ಲಿ ಬರ್ಕೋರಿ, ಏನ್ ಬರ್ಕೊಂಡ್ರಿ, ಜಿ ಎಫ್ ಇ ಡಿ ಅಂತ ಬರ್ಕೊಂಡ್ರಿ. ಈಗ ಕರೆಕ್ಟ್ ಬಂದೈತಿ, ಇಲ್ಲೇ ಚೆಕ್ ಮಾಡ್ರಿ. ಎ ಬಿ ಸಿ ಡಿ ಬಂದೈತಿ, ಇ ಎಫ್
ಸಾರಿ GFED ಬಂದಿದೆ. ಇದನ್ನ ಅದ್ರಗತ್ಲೆ ಬರ್ಕೋರಿ ABCD EFG ಗೊತ್ತಾತ್ರಿ. ಸೊ ಸಿಂಪ್ಲೆಸ್ಟ್ ಮಾಡಿದ್ರು ಅದ ಪಾತ ಬರುತ್ತಾ, ನೀವು ಫಾರ್ಮುಲಾ ಅಪ್ಲೈ ಮಾಡಿದ್ರು ಅದ ಪಾತ ಬರುತ್ತೆ. ಇಷ್ಟು ನಾವು ಬೈ ಡೈರೆಕ್ಷನಲ್ ಸರ್ಚ್ ನ ಅಪ್ಲೈ ಮಾಡ್ತೀವಿ. ಸೊ ಈಗ ಇದನ್ನ ನೋಡೋಣ್ರಿ. ಸೊ ಇದಾಗ ಇನಿಷಿಯಲ್ ನೋಡ್ ಯಾವ್ದು ನಮ್ದು A ಇನಿಷಿಯಲ್ ನೋಡ್, G ನಮ್ದು ಗೋಲ್ ನೋಡ್. ಫಸ್ಟ್ ನೇಕ್ ನೋಡ್ಕೊಂಡ್ಬಿಟ್ರಿ ನಮ್ ಸೆಂಟರ್ ಪಾಯಿಂಟ್ ಎಲ್ಲಿ ಬರುತ್ತಾ ಅಂತ, ಅಂದ್ರೆ ನಾವು ಅಲ್ಲಿ ಈಸಿಯಾಗಿ ಸ್ಟಾಪ್ ಮಾಡ್ಕೋಬಹುದು. ಸೊ ಈಗ ನೋಡ್ರಿ A ನೋಡಿಂದ B ನೋಡಿಗೂ ಟ್ರಾವೆಲ್ ಮಾಡತ್ತೀನಿ, A ನೋಡಿಂದ D ನೋಡಿಗೂ ಟ್ರಾವೆಲ್ ಮಾಡತ್ತೀನಿ. ಸಿಂಪ್ಲೆಸ್ಟ್ ಮೆಥಡ್ ದಾಗ ಹಾಕೋಣ ಅಂದ್ರೆ ನಮ್ಗ ನೆಕ್ಸ್ಟ್ ಈ ರೀತಿ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಾವು ಕರೆಕ್ಟ್ ಮಾಡೇವೇ ಇಲ್ಲ ಅಂತ ಗೊತ್ತಾಗುತ್ತೆ. ಈಗ ನೋಡ್ರಿ A ನೋಡಿಂದ ಎಲ್ಲೆಲ್ಲಿ ಟ್ರಾವೆಲ್ ಮಾಡತ್ತೀರಿ ನೀವು, B ನೋಡಿಗೆ ಮತ್ತ D ನೋಡಿ ಟ್ರಾವೆಲ್ ಮಾಡತ್ತೀರಿ. ಓಕೆನಾ. ಈಗ ನೆಕ್ಸ್ಟ್ B ನೋಡಿಂದ ಎಲ್ಲಿ ಹೋಗಾತೀರಿ, C ನೋಡಿ ಹೋಗಾತೀರಿ. ಫಸ್ಟ್ A ನೋಡಿಂದ B ನೋಡಿಗೂ ಟ್ರಾವೆಲ್ ಮಾಡಿದ್ರಿ, A ನೋಡಿಂದ D ಟ್ರಾವೆಲ್ ಮಾಡಿದ್ರಿ. ಈಗ D ಟು ಯಾವ್ದೇ ತರ ಐತಿ ಇಲ್ಲ. ನೆಕ್ಸ್ಟ್ ಎಲ್ಲೈತಿ B ಟು C ಐತಿ, B ಟು C ಬರ್ಕೊಂಡೆ. ಈಗ C ಟು E ಮತ್ತ F ಗೆ ಹೋಗಾತೀರಿ. ಎಲ್ಲಿ ಹೋಗಾತೀರಿ, E ಮತ್ತ F ಗೆ ಹೋಗಾತೀರಿ. ಈಗ E ನೋಡಿಂದ F ನೋಡಿಂದ ಎಲ್ಲಿ ಟ್ರಾವೆಲ್ ಆಗತ್ತೀರಿ, H ನೋಡಿಗೆ ಟ್ರಾವೆಲ್ ಆಗತ್ತೀರಿ, H ಅಂತ ಬರ್ಕೊಂತೀರಿ. ಇದಾತ H ಇಂದ ಎಲ್ಲಿ ಹೋಗ್ತೀರಿ, J ಗೆ ಹೋಗ್ತೀರಿ. ಸೊ ಇದು ನಮ್ದು ಮಿಡಲ್ ಪಾಯಿಂಟ್ ಬರುತ್ತೆ ನೋಡ್ರಿ. ಈಗ G ನೋಡಿಂದ ಈ ಕಡೆ ಬರಿ, G ನೋಡಿಂದ ಯಾ ನೋಡಿ ಬರತ್ತೀರಿ, K ನೋಡಿಗೆ ಬರ್ತೀರಿ. G ನೋಡಿಂದ K ಗೂ ಬರ್ತೀರಿ, G ಇಂದ Y ಗೂ ಬರ್ತೀರಿ. ಈ ಕಡೆ ಹೋಗೋ ಮುಂದೆ ನಾವೇನ್ ಬರ್ತೀವಿ, ಫಾರ್ವರ್ಡ್ ಬರ್ತೀವಿ. ಈ ಕಡೆ ಬರೋ ಮುಂದೆ ಬ್ಯಾಕ್ವರ್ಡ್ ಬರಿಬೇಕು. ಸೊ ಅದಕ್ಕೆ ಏನ್ ಮಾಡಿ ನಾನು G ಟು K ಬರ್ದೆ, G ಟು Y ಬರ್ದೆ. ಈಗ Y ಟು ಇಲ್ಲಿ ಬರತ್ತೀರಿ, I ನೋಡಿಗೆ ರೀಚ್ ಆಗತ್ತೀರಿ. ಓಕೆನಾ. I ನೋಡಿಂದ ಯಾ ನೋಡಿಗೆ ಬರತ್ತೀರಿ, L ನೋಡಿಗೂ ಬರತ್ತೀರಿ, J ನೋಡಿಗೂ ಬರತ್ತೀರಿ. J ನೋಡಿಂದ ಯಾ ನೋಡಿಗೆ ರೀಚ್ ಆಗತ್ತೀರಿ, H ನೋಡಿಗೆ ರೀಚ್ ಆಗತ್ತೀರಿ. ಗೊತ್ತಾತ್ರಿ ನಮ್ ಮಿಡಲ್ ಪಾಯಿಂಟ್ ಯಾವ್ದೈತಿ ಇಲ್ಲಿ, H ಐತಿ. ಈಗ ಈ ರೀತಿ ಬರೀರಿ, ಏನಿಲ್ಲ ಏನ್ ಬರೀತೀರಿ, A B D C E F H. H ಐತಿ ಇಲ್ಲಿಂದ ಬರೀರಿ, J L I Y K G. ಇಷ್ಟು ನಮ್ಗ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕು, ಇಷ್ಟ ಆನ್ಸರ್ ಬರ್ಬೇಕು. ಅಂದ್ರೆ ನಾವು ಮಾಡಿದ್ದು ಕರೆಕ್ಟ್ ಐತೆ ಅಂತ ತಿಳ್ಕೊಳ್ಳೋಣ. ಗೊತ್ತಾತ್ರಿ ಸಿಂಪ್ಲೆಸ್ಟ್ ಮೆಥಡ್. ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ಏನೈತಿ ನಮ್ ಕಡೆ A ನೋಡ್ ಐತಿ, A ನೋಡ್ ಬರ್ಬೋದು. ಇಲ್ಲಿ ಯಾ ನೋಡ್ ಐತಿ, G ನೋಡ್ ಐತಿ, G. ಸೈಮಲ್ಟೇನಿಯಸ್ಲಿ ವರ್ಕ್ ಮಾಡ್ಬೇಕು. ನಾವು ಇಲ್ಲಿ ಏನೋ ಕನ್ಫ್ಯೂಸ್ ಆಗ್ತೀವ ಅಂತ ಇದನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ಟು ಅದು ಸಾಲ್ವ್ ಮಾಡ್ಕೊಂತೀವಿ. ಬಟ್ ಇದು ರಿಯಲ್ ಏನಿರುತ್ತಾ ಸೈಮಲ್ಟೇನಿಯಸ್. ಈ ಕಡೆ A ನೋಡ್ ಇನ್ಸರ್ಟ್ ಆದ್ರೆ ಈ ಕಡೆ ಯಾ ನೋಡ್ ಇನ್ಸರ್ಟ್ ಆಗುತ್ತಾ, G ನೋಡ್ ಇನ್ಸರ್ಟ್ ಆಗುತ್ತೆ. ಈಗ ನಾ A ನೋಡ್ ಡಿಲೀಟ್ ಮಾಡತ್ತೀನಿ ಅಂದ್ರೆ ಯಾ ನೋಡ್ ಇನ್ಸರ್ಟ್ ಮಾಡ್ಬೇಕು, B ಮತ್ತ D ನೋಡ್ ನ ಇನ್ಸರ್ಟ್ ಮಾಡ್ಬೇಕು. ಇಲ್ಲಿ ನಾ G ನೋಡ್ ನ ಡಿಲೀಟ್ ಮಾಡತ್ತೀನಿ ಅಂದ್ರೆ ಏನೇನ್ ಇನ್ಸರ್ಟ್ ಮಾಡ್ಬೇಕು, K ಮತ್ತ Y ನೋಡ್ ನ ಇನ್ಸರ್ಟ್ ಮಾಡ್ಬೇಕು. ಓಕೆನಾ. ಈಗ B ನೋಡ್ ನ ಡಿಲೀಟ್ ಮಾಡತ್ತೀನಿ ಅಂತಂದ್ರೆ ಯಾ ನೋಡ್ ಐತಿ, C ನೋಡ್ ಐತಿ, D ಆಲ್ರೆಡಿ ಪ್ರೆಸೆಂಟ್ ಐತಿ, D ಅಂತ ಬರ್ಕೊಂಡು. ಇಲ್ಲಿ ನೋಡ್ರಿ K ನೋಡ್ ಡಿಲೀಟ್ ಮಾಡತ್ತೀನಿ ಅಂತಂದ್ರೆ ಯಾ ನೋಡ್ ಐತಿ, ಅದಕ್ಕ Y ನೋಡ್ ಐತಿ, ಸೊ Y ಅಂತ ಬರ್ಕೊಂಡೆ. ಈಗ ಇಲ್ಲಿ D ನೋಡ್ ಬಂದೈತೆ. ಈಗ D ನೋಡಿಗೆ ಯಾವ್ದು ನೋಡಿಲ್ಲ, ಕ್ಯಾನ್ಸಲ್ ಮಾಡ್ತೀವಿ. C ಉಳಿತ. C ನೋಡಿಗೆ ಯಾವ ನೋಡ್ ಅದಾವ, C ನೋಡ್ ಡಿಲೀಟ್ ಮಾಡ್ತೀನಿ, E ಮತ್ತ F ನೋಡ್ ಬರ್ಕೊಂತೀನಿ. C ನೋಡ್ ಡಿಲೀಟ್ ಮಾಡಿ E ಮತ್ತ F ಬರ್ಕೊಂಡೆ. ಓಕೆನಾ. ಈಗ E ನೋಡಿಗೆ ಯಾವ ನೋಡ್ ಐತಿ, F ಆಸ್ ಇಟ್ ಇಸ್ ಇರುತ್ತಾ, H ಐತಿ. ಈಗ F ಫಸ್ಟ್ ಇನ್ ಫಸ್ಟ್ ಡಿಲೀಟ್ ಮಾಡತ್ತೀವಿ. F ನೋಡಿಗೆ ಯಾವ ನೋಡ್ ಐತಿ, H ನೋಡ್ ಐತಿ, H ಬರ್ಕೊಂಡ್ವಿ. ಇಲ್ಲಿ ನೋಡ್ರಿ ಎಲ್ಲಿ ಸ್ಟಾಪ್ ಮಾಡಿದ್ವಿ, ಇಲ್ಲಿ Y ಸ್ಟಾಪ್ ಮಾಡಿದ್ವಿ. Y ನೋಡ್ ಡಿಲೀಟ್ ಮಾಡತ್ತೀನಿ ಯಾವ ನೋಡ್ ಹಾಕ್ಬೇಕು, ನಾನು I ನೋಡ್ ಹಾಕ್ಬೇಕು. I ನೋಡ್ ಡಿಲೀಟ್ ಮಾಡತ್ತೀನಿ ಅಂದ್ರ L ನೋಡ್ ಹಾಕ್ತೀನಿ. ಎಲ್ಲಿಗೆ ಯಾವ ಪ್ರೆಸೆಂಟ್ ಅದಾವ, ಸಾರಿ I ನೋಡಿಂದ್ರೆ ಎಲ್ಲೆಲ್ಲಿ ಹೋಗತ್ತೇವಿ, L ಮತ್ತು J ಎರಡು ಹೋಗತ್ತೇವಿ, L J ಎರಡು ಇನ್ಸರ್ಟ್ ಮಾಡ್ತೀವಿ. L ನೋಡಿಗೆ ಯಾವ ನೋಡ್ ಅದಾವು ಇಲ್ಲ, ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬಿಟ್ಟು. J ನೋಡಿಗೆ ಯಾವ ನೋಡ್ ಐತಿ, H ನೋಡ್ ಐತಿ ಬಂತ. ಈಗ ನೋಡ್ರಿ ಫಸ್ಟ್ ಏನೈತಿ ನಮ್ದು A ಐತಿ, ಇಲ್ಲಿ A ಬಂದೈತಿ. ಫಸ್ಟ್ ಕ್ಯಾನ್ಸಲ್ ಮಾಡಿ ಹೇಳ್ಕೊಂತ ಹೋಗ್ತೀನಿ. A ಐತಿ, A ಬಂದೈತಿ. ನೆಕ್ಸ್ಟ್ ಏನ್ ಕ್ಯಾನ್ಸಲ್ ಮಾಡೇವಿ, B ಕ್ಯಾನ್ಸಲ್ ಮಾಡೇವಿ, B ಬಂದೈತಿ. ನೆಕ್ಸ್ಟ್ ಏನ್ ಕ್ಯಾನ್ಸಲ್ ಮಾಡೀನಿ, D ಕ್ಯಾನ್ಸಲ್ ಮಾಡೀನಿ, D ಬಂದೈತಿ. ನೆಕ್ಸ್ಟ್ ಏನ್ ಕ್ಯಾನ್ಸಲ್ ಮಾಡೀನಿ, C ಕ್ಯಾನ್ಸಲ್ ಮಾಡೀನಿ, C ಬಂದೈತಿ. ನೆಕ್ಸ್ಟ್ E ಕ್ಯಾನ್ಸಲ್ ಮಾಡೀನಿ, E ಐತಿ. ನೆಕ್ಸ್ಟ್ F ಕ್ಯಾನ್ಸಲ್ ಮಾಡೀನಿ, F ಐತಿ, H ಐತಿ. ಇದು ಬಂತ ಫಾರ್ವರ್ಡ್ ಕರೆಕ್ಟ್ ಬಂತ. ಈಗ ಬ್ಯಾಕ್ವರ್ಡ್ ನೋಡ್ರಿ, G ಕ್ಯಾನ್ಸಲ್ ಮಾಡೀನಿ, G ಐತಿ. ನೆಕ್ಸ್ಟ್ K ಕ್ಯಾನ್ಸಲ್ ಮಾಡೀನಿ, K ಐತಿ. ನೆಕ್ಸ್ಟ್ Y ಕ್ಯಾನ್ಸಲ್ ಮಾಡೀನಿ, Y ಐತಿ. ನೆಕ್ಸ್ಟ್ I ಐತಿ. ನೆಕ್ಸ್ಟ್ L ಐತಿ. ನೆಕ್ಸ್ಟ್ J ಐತಿ ಬಂತ. ಇದನ್ನ ಬರ್ಕೊಂಡ್ರೆ ಇಷ್ಟ ಬರುತ್ತೆ ನೋಡ್ರಿ. ಏನ್ ಬರಿತೀನಿ, A B D E F H. ಇದು ಉಲ್ಟಾ ಬರಿಬೇಕು. ಏನ್ ಬರಿತೀರಿ, J L J L I Y K G. ಎರಡು ಕಂಪೇರ್ ಮಾಡ್ರಿ. A B D ಇಲ್ಲಿ C ಬಿಟ್ಟೆ, C E F H J L I Y K G. ಸೊ ಸಿಮಿಲರ್ ಬಂತು.
ಸೊ ಈ ರೀತಿ ಏನ್ ಮಾಡ್ತೀವಿ ನಾವು ಬೈ ಡೈರೆಕ್ಷನಲ್ ಸರ್ಚ್ ನ ಅಪ್ಲೈ ಮಾಡಿ ಸಾಲ್ವ್ ಮಾಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.